ಶತಮಾನನೇ ಪೂರೈಸಿರುವಂಥ ನಮ್ಮೂರ ತೇರ್ ಬಗ್ಗೆ ಹೇಳಲಿಲ್ಲ ಅಂದರೆ ಹೇಗೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು. ಇದು ನಮ್ಮೂರ ತೇರು 1924ರಲ್ಲಿ ಈ ಕಲ್ಲಿನ ಚಕ್ರನ ತಯಾರು ಮಾಡಿದ್ದಾರೆ. ನಮ್ಮೂರಿನ ಹಿರಿಯರು ಹೇಳೋ ಪ್ರಕಾರ ಅದಕ್ಕಿಂತ ಮುಂಚೆ ಮರದ ಗಾಲಿಯಲ್ಲೂ ಕೂಡ ತೇರನ್ನ ಎಳಿತಿದ್ರಂತೆ. ಏನೇ ಆಗಲಿ, ನಮ್ಮೂರಿನ ತೇರಿಗೆ 2024ಕ್ಕೆ 100 ವರ್ಷ ತುಂಬಿತ್ತು. ಅಧಿಕೃತವಾಗಿ ಕಲ್ಲಿನ ಚಕ್ರದಲ್ಲಿ ಮೆನ್ಷನ್ ಆಗಿರುವಂಥ ಇಸ್ವಿ ನೋಡೇ ನಾವು ತಿಳ್ಕೊಬೋದು. ಇನ್ನು ನಮ್ಮೂರ ಬಗ್ಗೆ ಹೇಳಬೇಕು, ನಮ್ಮೂರಿನ ತೇರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಪದಗಳು ಸಾಲಲ್ಲ, ವಿಡಿಯೋಗಳು ಸಾಲಲ್ಲ. ನಮ್ಮೂರು ಅನ್ನೋ ಆ 3 ಅಕ್ಷರದಲ್ಲಿರುವಂಥ ಖುಷಿನೇ ಬೇರೆ. ಸತತವಾಗಿ 3 ದಿನ ನಡೆಯುವಂತಹ ನಮ್ಮೂರಿನ ಗ್ರಾಮ ದೇವತೆ ಮುತ್ತಿನಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಲಾಸ್ಟ್ನೇ ದಿನ ಬೆಳಗ್ಗಿನ ಜಾವ ಈ ತೇರನ್ನ ಎಳಿತಾರೆ. ಈ ತೇರನ್ನ ಸ್ವತಃ ನಮ್ಮೂರಿನ ಎಲ್ಲರೂ ಸೇರಿ ತೇರು ಕಟ್ತಾರೆ. ಇನ್ನು ಯಾವುದೇ ಥರ ರೆಡಿಮೇಡ್ ತೇರಿಲ್ಲ ನಮ್ಮೂರಲ್ಲಿ. ಹಿರಿಯರ ಸಮ್ಮುಖದಲ್ಲಿ 1 ವಾರಕ್ಕಿಂತ ಮುಂಚೆನೇ ಇಷ್ಟು ಎತ್ತರವಾಗಿರೋ ತೇರನ್ನ ಊರಲ್ಲಿ ಎಲ್ಲರೂ ಸೇರಿಕೊಂಡು ಕಟ್ತಾರೆ. ಅದಕ್ಕೆ ನಾವು ಊರಿನ ಬಿಟ್ಟಿ ಅಂತ ಕೂಡ ಕರಿತೀವಿ. ಊರಿನ ಕಾರ್ಯಗಳನ್ನ ಮಾಡೋದು ಅವತ್ತಿನ ದಿನದ ಎಲ್ಲರ ಕೆಲಸ ಮತ್ತು ಕರ್ತವ್ಯ ಆಗಿರುತ್ತೆ. ಇನ್ನು ಕಟ್ಟುವಂಥ ಈ ತೇರಲ್ಲಿ ನಮ್ಮೂರಿನ ಗ್ರಾಮ ದೇವತೆ ಮುತ್ತಿನಮ್ಮ ಮತ್ತು ಚಿಕ್ಕಮ್ಮ ದೇವರನ್ನ ಎರಡನ್ನೂ ಅಲ್ಲಿ ಕೂರಿಸಿ ಆ ತೇರನ್ನ ಇಲ್ಲಿಂದ ದೇವಸ್ಥಾನದಿಂದ ಬನ್ನಿ ಮರದವರೆಗೂ ಹೇಳೋದು, ಮತ್ತು ಬನ್ನಿ ಮರದಿಂದ ದೇವಸ್ಥಾನದವರೆಗೂ ಎಳಿತಾರೆ. ಇದೇ ಇಲ್ಲಿನ ವಿಶೇಷ. ಎಲ್ಲರೂ ತೇರು ಹೆಂಗೆ ಕಟ್ತಾರೋ ಅದೇ ಥರ ಎಲ್ಲರೂ ಜೊತೆಯಾಗಿ ತೇರು ಎಳಿತಾರೆ. ಇನ್ನು ಜಾತ್ರೆ ಆದಮೇಲೆ ಊರಲ್ಲಿ ತುಂಬ ನೆಂಟರಿಷ್ಟೆಲ್ಲ ಸೇರ್ಕೊಂಡಿರ್ತಾರೆ. ಎಲ್ಲರೂ ಸೇರಿ ಖುಷಿಯಾಗಿ ಜಾತ್ರೆ ತೇರನ್ನ ಎಳಿತಾರೆ. ಮತ್ತು ಚಕ್ರಗಳು ಸರಿದಾರಿಗೆ ಬರೋಕ್ಕೋಸ್ಕರ ಈ ಥರ ಒಂದು ಮರದ ತುಂಡು ಚಿಕ್ಕದಾಗಿಟ್ಟು ಆ ತೇರನ್ನ ಡೈರೆಕ್ಷನ್ ಕರೆಕ್ಟಾಗಿ ಬರೋ ಥರ ನೋಡ್ಕೋತಾರೆ. ಅದು ಕೂಡ ತುಂಬ ಹುಷಾರಾಗಿರುವಂಥ ಜಾಬು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ತೇರು ಅದೇ ದಾರಿಲಿ ಬರೋ ಥರ ನೋಡ್ಕೋತಾರೆ. ಇದು ನೋಡ್ತಾ ಇದ್ದೀರಲ್ಲ, ಇದನ್ನ ನಾವು ಕುರ್ಜು ಅಂತ ಕರಿತೀವಿ. ಇದು ಮುಂದೆ ಬರ್ದಲ್ಲೇ ತೇರನ್ನ ಮುಂದೆ ಎಳಿಯೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಫಸ್ಟು ಇದು ಒಂದು ರೌಂಡ್ ಹಾಕಿದ್ಮೇಲೆ ತೇರು ಮುಂದೆ ಹೋಗೋದು. ಇನ್ ಕೇಸ್ ತೇರು ಮಧ್ಯದಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂತು ಅಂದರೆ ಮತ್ತೆ ಕುರ್ಜುನ ಮುಂದೆ ಓಡಿಸ್ತಾರೆ, ಮುಂದಕ್ಕೆ ಹೋಗಿ ಮತ್ತೆ ತೇರನ್ನ ಎಳಿತಾರೆ. ಇದೇ ನೋಡಿ ನಮ್ಮೂರ ತೇರು. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.